ಹಾಯ್ ಫ್ರೆಂಡ್ಸ್, ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ಅದೇ ರೀತಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಮೊದಲು ಓದಲಿಲ್ಲ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ನೀವು 10th ಅಥವಾ ಹೈಯರ್ ಸ್ಟಡೀಸ್ನಲ್ಲಿ ಓದದೇ ಇದ್ದವರಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಕಂಪಲ್ಸರಿ ಬರೆಯಬೇಕು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆ ಈಗ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸಲಾಗುವುದು. ಆಲ್ರೆಡಿ ಅವರು ಕೆಎ ವೆಬ್ಸೈಟ್ನಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸಲುವಾಗಿ ಒಂದು ಸಮಯ, ಪರೀಕ್ಷೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಇಲ್ಲಿ ನೋಡಿ, 19ನೇ ತಾರೀಕಿಗೆ ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಕನ್ನಡ ಭಾಷಾ ಪರೀಕ್ಷೆ ಓದದೇ ಇದ್ದರೆ ಅಂಥವರಿಗೆ ಪರೀಕ್ಷೆ ನಡೆಸಲಾಗುವುದು. ಮೊದಲನೇದಾಗಿ ಈಗ ನೀವು ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಪ್ರವೇಶ ಪತ್ರ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮಗೆ 2 ಅಪ್ಲಿಕೇಶನ್ ಕಾಣಿಸುತ್ತದೆ. ಯಾರು ಟ್ರೈನಿಂಗ್ ಫಾರ್ IAS ಮತ್ತು KS ಇವರಿಗೂ ಕೂಡ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸಲಾಗುವುದು. ಆದರೆ ನಿಮಗೆ ಈಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಫಾರ್ ರಿಕ್ವೈರ್ಮೆಂಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ, ನೀವು ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಸಿಗುತ್ತದೆ. ಆ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಅಭ್ಯರ್ಥಿಯ ಹೆಸರು, ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಹಾಕಿದಾಗ ನಿಮಗೆ ಇಲ್ಲಿ ನಿಮ್ಮ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತದೆ. ಆ ಒಂದು ಪ್ರವೇಶ ಪತ್ರವನ್ನು ನೀವು ತೆಗೆದುಕೊಂಡು ಕಂಪಲ್ಸರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ನೀವು ಹೋಗಬೇಕು. ನೋಡಿ, ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ 19ನೇ ತಾರೀಕಿಗೆ ನೋಡಿ, ಭಾನುವಾರ 19/7/2026 ಬೆಳಿಗ್ಗೆ 10:30ರಿಂದ 12:30ರವರೆಗೆ ನಡೆಸಲಾಗುವುದು. ನಿಮಗೆ ಗೊತ್ತಿದೆ 155 ಅಂಕ ಇರುತ್ತದೆ, 100 ಪ್ರಶ್ನೆಗಳು ಇರುತ್ತದೆ. ಒಂದು ಪ್ರಶ್ನೆಗೆ 1.5 ಅಂಕ ಇರುತ್ತದೆ. ಇದಕ್ಕೆ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅಂದರೆ ತಪ್ಪಾದರೆ ಯಾವುದು ಕೂಡ ನೆಗೆಟಿವ್ ಮಾರ್ಕ್ಸ್ ಇದಕ್ಕೆ ಇರುವುದಿಲ್ಲ. ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಾಸಾದರಷ್ಟೇ ನಿಮಗೆ ನೆಕ್ಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಕುಳಿತುಕೊಳ್ಳಲು ಅವಕಾಶ ಇರುತ್ತದೆ. ಪಾಸಿಂಗ್ ಮಾರ್ಕ್ ಇದಕ್ಕೆ ಅಟ್ಲೀಸ್ಟ್ ನೀವು ಮಿನಿಮಮ್ 50 ಮಾರ್ಕ್ಸ್ ಪಡೆದು ಪಾಸಾಗಿರಬೇಕು. ಅಂಥವರಷ್ಟೇ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ. ಇಲ್ಲಿ ನಿಮಗೆ ಗೊತ್ತಿದೆ ಪರೀಕ್ಷೆಯ ಬೆಲ್ ಸಮಯ, ಇತರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. 10:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ. ಬಟ್ ನೀವು 10 ಗಂಟೆಗೆ ನೀವು ಅಲ್ಲಿ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಾಗಬೇಕು. ನೀವು ಮಾಡಿದಂಥ ಡೌನ್ಲೋಡ್ ಮಾಡಿಕೊಂಡ ಪ್ರವೇಶ ಪತ್ರ, ಅದರ ಜೊತೆ ಯಾವುದಾದರೂ ಒಂದು ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್, ನಿಮ್ಮ ಒಂದು ಗುರುತಿನ ಚೀಟಿಯಲ್ಲಿ ನಿಮ್ಮ ಫೋಟೋ ಮತ್ತು ಅದು ಗೌರ್ಮೆಂಟ್ ID ಆಗಿರಬೇಕು. ಪ್ರವೇಶ ಪತ್ರ ಪ್ಲಸ್ ನಿಮ್ಮ ಒಂದು ಗುರುತಿನ ಚೀಟಿಯನ್ನು ನೀವು ಜೊತೆಗೆ ತೆಗೆದುಕೊಂಡು ನಿಮ್ಮ ಒಂದು ಪರೀಕ್ಷೆಯ ಒಂದು ಸೆಂಟರಿಗೆ, ಪರೀಕ್ಷಾ ಕೇಂದ್ರಕ್ಕೆ ನೀವು ಸಮಯಕ್ಕೆ ಸರಿಯಾಗಿ ಹೋಗುವುದು. ಇಲ್ಲಿ ನೋಡಿ, ಡ್ರೆಸ್ ಕೋಡ್ ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ ಯಾವ ರೀತಿ ಬೆಲ್ ಮೊದಲು 10 ಗಂಟೆಗೆ, ಆಮೇಲೆ 10:15, ಆಮೇಲೆ 3ನೇ ಬೆಲ್ 10:15. ಅಭ್ಯರ್ಥಿಯು ಒಮ್ಮೆ ಉತ್ತರ ಪತ್ರಿಕೆ ಉತ್ತರಿಸಲು ಅವಕಾಶ ಕೊಡಲಾಗುವುದು. 10:30ಯಿಂದ ನಿಮಗೆ ಎಕ್ಸಾಮ್ ಬರೆಯಲು ಅವರು ಅವಕಾಶ ಮಾಡಿಕೊಡುತ್ತಾರೆ. 10 ಗಂಟೆಯಿಂದ ನಿಮ್ಮ ಪ್ರವೇಶ ಪತ್ರ, ಗುರುತಿನ ಚೀಟಿ ಇದನ್ನೆಲ್ಲ ಅವರು ಚೆಕ್ ಮಾಡಿ ನಿಮ್ಮ ಒಂದು ಪರೀಕ್ಷಾ ಕೊಠಡಿಗೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ. ಸೊ ನೀವು 10 ಗಂಟೆಗೆ ಅಲ್ಲಿ ಹಾಜರಾಗಬೇಕು. ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರದ ಹೆಸರು ನಿಮಗೆ ಅಲ್ಲಿ ಬರುತ್ತದೆ. ಸಮಯಕ್ಕೆ ಸರಿಯಾಗಿ ನೀವು ಅದೇ ಸರಿಯಾಗಿ ನೋಡಿ ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ಹೋಗಿ. ತುಂಬ ಜನರು ಲಾಸ್ಟ್ ಟೈಮ್ ಕೂಡ ತುಂಬ ಜನರಿಗೆ ಪರೀಕ್ಷಾ ಕೇಂದ್ರದ ಸಲುವಾಗಿ ಕನ್ಫ್ಯೂಷನ್ ಇತ್ತು. ಬೇರೆ ಬೇರೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ದರು. ಬಟ್
ನೋಡಿ ಫ್ರೆಂಡ್ಸ್, ನೀವು ಸರಿಯಾಗಿ ನಿಮ್ಮ ಒಂದು ಸೆಂಟರನ್ನು ನೀವು ನೋಡಿಕೊಂಡು ಅಥವಾ ನಿಮಗೆ ಗೊತ್ತಾಗದೇ ಇದ್ದರೆ ಗೂಗಲ್ ಸರ್ಚ್ ಮಾಡಿ ನೀವು ಸರಿಯಾದ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಾಗುವುದು. ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನಿಮಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. KA ವೆಬ್ಸೈಟ್ನಲ್ಲಿ ಅವರು ಸಂಪೂರ್ಣ ಮಾಹಿತಿ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಸಲುವಾಗಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಡೌನ್ಲೋಡ್ ಮಾಡಲು ಪ್ರವೇಶ ಪತ್ರ ಲಿಂಕನ್ನು ಕೂಡ ನೀಡಿದ್ದಾರೆ. ಡೈರೆಕ್ಟ್ ನೀವು ವೆಬ್ಸೈಟಿಗೆ ಹೋಗಿ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವೆಬ್ಸೈಟ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ನೀಡುತ್ತೇನೆ. ಅಲ್ಲಿಂದ ನೀವು ಕೂಡ ಡೈರೆಕ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಕಡ್ಡಾಯವಾಗಿ ಒಂದು ಗುರುತಿನ ಚೀಟಿ ಕೂಡ ನೀವು ನೆನಪಿನಿಂದ ನೀವು ತೆಗೆದುಕೊಂಡು ಹೋಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು